ಏಯ್ ಬಸ್ಸಿಗೆ ಟೈಮ್ ಆಯ್ತು, ಬೇಗ ನಡಿಯೋ. ಬರ್ತೀನಿರೋ. ಹೋಗಿದ ತಕ್ಷಣ ಲೆಟರ್ ಹಾಕಿ. ಹೋಗ್ಬಿಟ್ಟು ಬರ್ಲಾ? ಬಾಯ್. ಇವನ್ ಬೇರೆ. ಓಕೆ ನಿರ್ಮಲಾ, ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಬಾಯ್. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ಹೋಗೋಣ. ನಾನು ಅವಸರ ಮಾಡ್ತಾ ಇದ್ದೀನ, ಬಸ್ ಹೋಗ್ಬಿಡಲ್ವಾ? ಸರಿ ಸರಿ ನಡಿ. ಸರಿ ಕಣೋ, ನಾನು ಬರ್ತೀನಿ. ಸ್ವಾಮಿ, ವಿಷಯ ಗೊತ್ತಾ? ಜಾತ್ರೆಗೆ ಶಿವ ಬರ್ತಾ ಇದ್ದಾನೆ. ಬರ್ತಾನೆ ಕಣಪ್ಪ. ಇವನು ಫ್ರೆಂಡ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನಗು ನೋಡಲಿ ಅವನ್ಗೆ. ಸ್ವಾಮಿ ಮುಗಿತಾ? ಮುಗೀತು ಫಾದರ್. ಹಳೆ ವೈರ್ ಅಲ್ವಾ, ಏನೋ ಶಾರ್ಟ್ ಆಗಿದೆ, ಅದನ್ನೇ ಸರಿ ಮಾಡ್ತಾ ಇದ್ದೇನೆ. ಬರ್ತೀವಿ. ಹುಷಾರಾಗಿ ಹೋಗಿ. ನಮಸ್ಕಾರ ಹಾಕೋ, ಮುಖ ನೋಡು. ಮಾಸ್ಟರ್ ನೀನ್ ಹೋಗಿ ಬರ್ತೀನಿ. ಬಾ ಸ್ವಾಮಿ, ಮನೆಗೆ ಬಿಟ್ಟು ಹೋಗ್ತೀನಿ. ಅದೆಲ್ಲೇನು ಬೇಡ, ನಾನು ಹೋಗ್ತೀನಿ. ಹೋಗು. ಸರಿ. ಅಪ್ಪ. ಏನಮ್ಮ? ಅಪ್ಪ, ಏನಾಯ್ತು? ಯಾರೋ ಅದು ಕಿಟಕಿ ಹತ್ರ. ಯಾರೋ ಅದು? ಯಾರೋ ಅದು? ಕಂಡಕ್ಟರ್ ನಾನ್ ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ, ಮನೆ ಕಡೆನೆ ಹೋಗ್ತಾ ಇದ್ದೇನೆ. ಕಂಡಕ್ಟ್ರೆ ಬನ್ನಿ, ಅತ್ತೆ ನೀನ್ ಹೋಗು. ಸರಿ ಸ್ವಾಮಿ, ನಾನ್ ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಂಬಿ ಮೇಲೆ ಬರ್ತೀನಿ. ಎಲ್ಲ ನೋಡ್ತಾ ಇದೀಯಪ್ಪ. ಸುಮ್ನೆ ಮಾಡ್ತಾರೆ. ಹಲೋ ಲೇ, ನಾನ್ ಕಣೋ ಶಿವ. ಎಷ್ಟ್ ಸಲ ಫೋನ್ ಮಾಡೋದು? ನೀನೇನೋ ನಾನ್ ಇಂಜಿನಿಯರ್ ಅನ್ಕೊಂಡಿದ್ದೆ. ಸರಿ ಸರಿ. ಲೈ, ನಾನು ಯಾಕೆ ಕಾಲ್ ಮಾಡ್ದೆ ಅಂದ್ರೆ, ನೋಡು ಮನೇಲಿ ಹಬ್ಬಕ್ ಬಾ ಅಂತ ಫೋನ್ ಮಾಡಿದ್ದಾರೆ. ಅದಕ್ಕೆ ಒಂದ್ ವಾರ ಮುಂಚೆನೆ ಬರ್ತಿದ್ದೀನಿ. ನೀನ್ ಯಾರಿಗೂ ಹೇಳ್ಬೇಡ, ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ. ಏನಂದೆ? ಶಾಕ್ ಆಗ್ಬೇಕಾ? ಲೈ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ದೆ. ಓ, ಮಾಡೋಣ ಮಾಡೋಣ. ಸ್ವಾಮಿ, ನೀನ್ ಗಾಡಿ ತಗೊಂಡ್ ಟೌನ್ ಹತ್ರ ಬಂದ್ಬಿಡಪ್ಪ. ಬರ್ತೀನಿ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಇವನು. ಹೇ ಶಿವ, ನಡಿಯೋ. ಬರೋ, ಒಳಗೋಗು. ಏನೋ ಆಯ್ತು? ಹೇಳ್ತೀನಿ ಬರೋ. ಎಣ್ಣೆ ಹಾಕೋಣ? ನನಗ್ ಬೇಡ ಕಣೋ, ನಾನು ಮನೆಗೆ ಹೋಗ್ಬೇಕು. ಸುಮ್ನೆ ಕುಡಿಯೋ. ಅಯ್ಯೋ, ನನಗ್ ಬೇಡ ಅಂತ ಹೇಳ್ದೆ ತಾನೆ. ಬೇಡ ಅಂದ್ರೆ ಬಿಡು. ಲೇ, ಬೇಗ ಮುಗ್ಸೋ, ಟೈಮ್ ಆಯ್ತು. ಇರೋ, ಯಾವಾಗ ಒಂದ್ಸರಿ ನೋಡೋದು. ಮನೆಗೆ ಹೋದ್ರೆ ಆಚೆನೆ ಬರೋಲ್ಲ. ಲೇ, ಸ್ವಲ್ಪ ದಿನ ಸಿಟಿಗೆ ಹೋಗಿದ್ ನೋಡು, ಅವಾಗ ನಿನ್ಗೆಲ್ಲ ಗೊತ್ತಾಗುತ್ತೆ. ಈ ಸಲ ನಾನು ಒಬ್ನೇ ಹೋಗಲ್ಲ ಕಣೋ, ಜೊತೆಗೆ ನಿರ್ಮಲನ್ನು ಕರ್ಕೊಂಡು ಹೋಗ್ತೀನಿ. ನಾನಲ್ಲಿ ಒಂದು ಮನೆ ನೋಡಿದ್ದೀನಿ, ಬಾಡಿಗೆ ಎಲ್ಲ ಕಮ್ಮಿನೇ. ನಾವಲ್ಲಿ ಸಂತೋಷವಾಗಿರ್ಬೋದು. ಚಿಕ್ಕ ವಯಸ್ಸಿನಿಂದ ನನ್ನ ಮನಸ್ಸಲ್ಲಿದ್ದ ಆಸೆ ಇವಾಗ ನೆರವೇರ್ತಿದೆ. ಒಂದು ವಾರದೊಳಗಡೆ ಅವಳು ನನ್ನೋಳು ಆಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡು ತುಂಬಾ ಸಂತೋಷ ಆಗ್ತಿದೆ. ಕುಡ್ದಾಯ್ತೇನಪ್ಪ ಸ್ವಾಮಿ? ಅವಳ ಕರ್ಕೊಂಡು ಹೋದ್ರೆ ನನ್ ಜೊತೆಗೆ ಯಾರು ಇರ್ತಾರೆ ಹೇಳು? ಹುಡ್ತಾಗ್ಲೇ ನಮ್ಮಮ್ಮ ಸತ್ತೋದ್ಲು, ಆಮೇಲೆ ನಮ್ಮಪ್ಪ ನೇಣ್ ಹಾಕೊಂಡು ಸತ್ತೋದ. ನನ್ಗೆ ಎಲ್ಲ ನಿರ್ಮಲನ ಕಣೋ. ನನ್ ನಿರ್ಮಲ ಅವಳು ಎತ್ಕೊಂಡು ಹೋಗ್ತೀಯಾ? ಬಿಟ್ಕೊಡೋದಿಲ್ಲ.
ಬಿಟ್ಕೊಡೋದಿಲ್ಲ. ಹೋಗೋ. ಸ್ವಾಮಿ ಗಾಡಿ ಎತ್ತು, ಅವ್ನ ಆಮೇಲೆ ನೋಡ್ಕೊಳ್ಳೋಣ. ಹಿಂದೆ ಬಸ್ ಬರ್ತಿದೆ, ಲೈಟ್ ಆಫ್ ಮಾಡು, ಹೊರಡು. ಏನ್ ಚೆನ್ನಾಗಿ ಬರಲಿ ಯಾರಿಗೂ ಬೇರಾಯ್ತು. ಏಯ್, ಅವ್ನ ಕಂಡಕ್ಟರ್ ಡ್ರೈವರ್ ಹತ್ರ ಸಿಕ್ಕಾಕೋಬಾರ್ದು. ಹೇಗಾದ್ರೂ ಅವ್ನ ಕರ್ಕೊಂಬ, ಹೋಗು. ಸರಿ. ಏನಾಯ್ತು ಸರ್? ಗಾಡಿಲಿ ಯಾರೋ ಕೂತ್ಬಿಟ್ಟು ಹೊರಟೋಗಿದ್ದಾರೆ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಡೋಣ. ಎತ್ತಿ ಹುಷಾರು ನೋಡ್ಕೊಂಡು. ನೀನ್ ಆ ಕಡೆ ಹೋಗಲ್ಲ, ನಾನು ಡೋರ್ ತೆಗಿತೀನಿ. ಹುಷಾರು ನೋಡ್ಕೊಂಡು. ಹಾ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತೀನಿ ಕಣ. ಆದ್ರೆ ಏನೇ ಆದ್ರೂ ನಿರ್ಮಲನ ಬಿಟ್ಕೊಡೋದಿಲ್ಲ ಕಣ, ಬಿಟ್ಕೊಡೋದಿಲ್ಲ ಕಣ. ಗಾಡಿ ನಿಲ್ಸು. ನಿರ್ಮಲ, ಬುದ್ಧಿ ಇಲ್ವಾ? ನಿರ್ಮಲ, ಅಯ್ಯೋ ನಿರ್ಮಲ, ಏನಾಯ್ತು ನಿರ್ಮಲ? ಬಾ ನಿರ್ಮಲ, ಹೋಗೋಣ ಬಾ, ನಾವೆಲ್ಲಾದ್ರೂ ಹೋಗೋಣ. ಬಾ ನಿರ್ಮಲ, ಓಡೋಗೋಣ. ಬಾ ನಿರ್ಮಲ, ಬಾ, ಏನಾಗಲ್ಲ. ಬಾ ಬಾ ಅಂತ ಹೇಳ್ತಾರೆ. ಬಾ ನಿರ್ಮಲ, ಪ್ಲೀಸ್ ನಿರ್ಮಲ, ಬಾ ನಿರ್ಮಲ, ನನ್ನ ಜೊತೆ ಬಾ ನಿರ್ಮಲ, ನನ್ನ ಜೊತೆ ಯಾರು ಇಲ್ಲ. ಬಾ ನಿರ್ಮಲ, ನೀನೇ ಅಲ್ವಾ ನಂಗೆಲ್ಲ. ಬಾ ಅಂತಾನೆ. ನಿರ್ಮಲ, ಎಲ್ಲರೂ ಬರ್ತಿದ್ದಾರೆ, ಒಳಗಡೆ ಹೋಗಿ ಕೂತ್ಕೋ. ಬನ್ನಿ ಬೇಗ, ಎಲ್ಲರೂ ಹೋಗೋಣ. ಯಾರು ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ, ಬರ್ಬೇಡಿ. ಬಂದ್ರೆ ಸಾಯಿಸ್ಬಿಡ್ತೀನಿ. ಬರ್ಬೇಡಿ, ಯಾರಾದ್ರೂ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಡ್ರೈವರ್, ಒಂದ್ ಹೆಜ್ಜೆ ಮುಂದೆ ಇಟ್ರು ಸಾಯಿಸ್ಬಿಡ್ತೀನಿ. ಹತ್ರ ಬರ್ಬೇಡಿ. ಮರ್ಯಾದೆಯಿಂದ ಕತ್ತಿನ ಕೆರಡೆ ಹಾಕಲ್ಲ, ಬಂದ್ರೆ ಸಾಯಿಸ್ಬಿಡ್ತೀನಿ. ನಿನ್ನ ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ, ಹಿಂಗ್ ಮಾಡ್ಬಿಟ್ಟಲ್ಲ. ಸುಮ್ನಿರಯ್ಯ, ನನ್ನ ಮಗನ್ ತರ ಅಂತ ಮಾತ್ಕೊಂಡು ಹೇಳ್ತಾ ಇದ್ದೆ. ಒಂದು ದಿನನಾದ್ರೂ ನನ್ನ ಮಗನ್ ತರ ನೋಡ್ದೇನಯ್ಯ? ಸ್ವಾಮಿ, ನೀನೇ ಶಿವನ ಕೊಂದಿದ್ದು ಅಂತ ಎಲ್ರಿಗೂ ಗೊತ್ತಾಗಿದೆ ಈಗ. ಹೌದು ಕಣ, ನಾನು ಅವನನ್ನ ಸಾಯಿಸಿದ್ದು.
ನಾನೇ ಕಣೋ, ನಾನೇ. ಪ್ರೀತಿ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟ ವಿಷಯ. ಅದನ್ನ ತಿಳ್ಕೊಳ್ದಲ್ಲೇ ಒಳ್ಳೆ ಕಾಡು ಮನ್ಸಿನ ತರ ನಡ್ಕೊಂತಿದ್ಯಾ. ಪ್ರೀತಿ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ಇವಳೇ ನನ್ನ ಉಸಿರು ಅನ್ಕೊಂಡಿದ್ದೀನಿ ಕಣೋ. ಇವಳು ನನ್ನ ಉಸಿರು. ನನ್ನ ಉಸಿರೇ ಕೇಳಿದ್ರೆ ಸ್ವಾಮಿ ನಿನಗೇನು ಹುಚ್ಚಿಡ್ತಿದ್ಯೇನಾ? ಹೌದು, ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ದೇವ್ರಿಗೂ ದೆವ್ವ ಹಿಡಿಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ. ಸ್ವಾಮಿ ಬೇಡ ಬೇಡ ಕಣ, ಬೇಡ ಕಂಡಕ್ಟರ್, ಹತ್ರ ಬರ್ಬೇಡ, ಕೊಲ್ತೀನಿ. ಕೊಲ್ಲು ನಿನ್ನ ಉಸಿರನ್ನ ನಿನ್ ಕೈಯಾರ ಕೊಲ್ಲು. ಏಯ್ ಸಾಯಿಸಲೇ. ಏಯ್ ಅವಳೇನು ನಮ್ಮ ಅತ್ತೆ ಮಗಳಲ್ಲ, ನಮಗ್ ಬೇಕಾಗಿರೋದು ನೀನು. ನಿನ್ನ ಅಜ್ಜಿ ನಿನ್ನ ಮುಗಿಸ್ತೆ ನಾವಿಲ್ಲಿಂದ ಹೋಗೋದಿಲ್ಲ. ನೀನ್ ಅವಳ ಬಿಟ್ರು ಸರಿ, ಸಾಯಿಸೋರು ಸರಿ. ಯಾಕೋ ಕತ್ತಿ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಕತ್ತರಿಸೋ, ಧೈರ್ಯ ಆದ್ರೆ ಕತ್ತರಿಸೋ ನೋಡೋಣ. ಇವಳನ್ನ ಸ್ವಂತ ಮಾಡ್ಕೊಳಕ್ ತಾನೆ ನಿನ್ ಸ್ನೇಹಿತನ ಅನ್ಯಾಯವಾಗಿ ಕೊಂದೆ. ಇವಾಗ ಇವಳನ್ನು ಕೊಲ್ಲು. ಕೊಂದ್ಬಿಡು ಸ್ವಾಮಿ, ನನ್ನೂ ಕೊಂದ್ಬಿಡು. ನನ್ನಿಂದ ನಿನ್ ಕೊಲ್ಲಕ್ಕಾಗಲ್ಲ. ಏ ಸ್ವಾಮಿ ಬೇಡ. ಸ್ವಾಮಿ ಕೈ ಹಿಡ್ಕೊಳ್ಳಲೇ. ನನ್ ಮಾತು ಕೇಳು, ಯಾರು ಏನು ಮಾಡಲ್ಲ. ಬೇರೆಯವ್ರ ಜೀವನ ಅನ್ನೋದು ನಾವು ಕಿಟಕಿಯಿಂದ ಹೊರಗಿನ ಪ್ರಪಂಚ ನೋಡಿದಾಗೆ, ಅದೇ ತರ ನಮ್ಮ ಜೀವನನು ಬೇರೆಯವ್ರಿಗೆ ಕಿಟಕಿಯಿಂದ ನೋಡೋ ಪ್ರಪಂಚನೇ. ಇಲ್ಲಿ ಕಾಲ ಉರುಳ್ತಾ ಉರುಳ್ತಾ ಜೀವನ ಬದಲಾಗುತ್ತೆ. ಅದೇ ತರ ಸುಬ್ಬಯ್ಯ ಕಲ್ಯಾಣಿ ಜೀವನದಲ್ಲೂ ಕಾಲ ಬದಲಾಯಿತು, ಸಮಯ ಬದಲಾಯಿತು, ಸುಬ್ಬಯ್ಯ ಕೆಲಸ ಮಾಡೋ ಜಾಗನೂ ಬದಲಾಯಿತು. ಪಾಂಡುಪುರದಿಂದ ಸುಬ್ಬಯ್ಯ ಈಗ ಮಂಡ್ಯದಲ್ಲಿ ಕೆಲ್ಸಕ್ಕೆ ಸೇರಾಯ್ತು. ಆದ್ರೂ ಸುಬ್ಬು ಪಾಂಡುಪುರದ ಹುಡುಗನೇ. ಇವಾಗ ಸುಬ್ಬು ಪಾಂಡುಪುರದ ಅಳಿಯ. ತಗೊಳ್ಳಿ. ಟೈಮ್ ಆಯ್ತು ಅದಕ್ಕೆ. ಅಮ್ಮ ಸಂತೋಷವಾದ ಕಲ್ಯಾಣಿ ಮತ್ತೆ ಸುಬ್ಬು ಜೀವನ ತರಾನೇ ಜಸ್ಟಿನ್ ನಿರ್ಮಲಾ ಜೀವನದಲ್ಲೂ ನೋವುಗಳು ಬದಲಾಯಿತು, ಕಾಲನೂ ಬದಲಾಯಿತು. ಅವರಿಬ್ರು ಇವಾಗ ಸಂತೋಷವಾದ ದಂಪತಿಗಳು. ಜೀವನ ಒಂದೇ ಅಲ್ಲ, ನೂರಾರು ಜೀವನ ಇದೆ ಅಂತಾರೆ. ಆದ್ರೆ ಏನ್ ಬದಲಾದ್ರೂ ಅವ್ರು ಬದಲಾಗಿಲ್ಲ, ಅವರೇ ನಮ್ ಕರಿಯ. ನಿನ್ನ ಮುದ್ದು ಮರಿ. ನೀವೇನು ಮುದ್ದು ಮಾಡೋದ್ ಬೇಡ, ಹೋಗಿ. ಏನಮ್ಮ ಹಿಂಗ ಹೇಳ್ತಿದ್ಯಾ? ನಮ್ಮಿಬ್ರು ಜಾತಕ ತೋರ್ಸಿದ್ರೆ ಶ್ರಾವಣ ಮಾಸ ಬಂದಾಗ ಮದ್ವೆ ಆದ್ರೆ ಒಳ್ಳೇದು ಅಂತ ಹೇಳ್ತಾವ್ರಲ್ಲ. ಹಲೋ, ಇದೇ ಶ್ರಾವಣ ಮಾಸ. ಶ್ರಾವಣ ಮಾಸನ? ಏನಮ್ಮ ದಸರಾ ಮುಗಿದ ಹೆಂಗಮ್ಮ ಶ್ರಾವಣ ಬಂತು? ದಸರಾ ಮುಗಿದ್ಮೇಲೆ ಒಂದು ಶ್ರಾವಣ ಬರುತ್ತಲ್ಲ, ಆವಾಗ ನಾನು ನಿನಗೆ ತಾಳಿ ಕಟ್ಬಿಡ್ತೇನೆ. ಇಲ್ಲಿವರೆಗೂ ಎಷ್ಟೋ ಪಕ್ಷಿಗಳ ನೋಡಿದೆ, ಆದ್ರೆ ಕೋಗಿಲೆ ಕಂಠ ಇರೋ ನವಿಲಿರೋ ಆಸೆ ನೋಡಿ. ಕರಿಯಣ್ಣ, ಖರ್ಚಿ ಬದಲಾದ್ರೂ ಕನ್ನಡಿ ಬದಲಾಗಿಲ್ಲ ನಿಂದು. ಇವನ್ ಬಂದು ಬ್ರೇಕ್ ಹಾಕ್ಬಿಟ್ಟಲ್ಲ, ನೀನ್ ಹೋಗು ಆಮೇಲೆ. ಲೇ ನೀನೇನಲ್ಲ ಇಲ್ಲಿ? ಇಲ್ಲೇ ನನ್ ಡ್ಯೂಟಿ. ಯಾವ ರೂಟು? ಪಕ್ಕದೂರು. ಓ, ಸಿದ್ಧಗಂಗಾ ಮಠದ ಹತ್ರನಾ? ಏನಾಯ್ತು? ಬಟಕ್ಸ್ ಹ್ಯಾವ್ ಸೀನ್ ಮೆನಿ ಪಾಯಿಂಟ್ಸ್, ಪಾಯಿಂಟ್ಸ್ ಹ್ಯಾವ್ ಸೀನ್ ಮೆನಿ ಬಟಕ್ಸ್. ಓ, ನೀವು ಅದೇ ರೂಟ್? ಹೌದಪ್ಪ. ಅದು ಹೇಗೆ